ಇನ್ನೊಂದು ಕ್ಷಣನೂ ಇವಳು ನಮ್ಮ ಮನೇಲಿ ಇರಬಾರ್ದು. ಇನ್ನು ಮುಂದೆ ಇವಳ ಉಸಿರು ಕೂಡ ನಮ್ಮನೆ ಗಾಳಿನ ಸೋಕಬಾರದು. ಇವಳ ನೆರಳು ನಮ್ಮನೆ ನೆಲದ ಮೇಲೆ ಬೀಳಬಾರದು. ಏನಾದ್ರೂ ಹೆಚ್ಚು ಕಮ್ಮಿ ಆಗಕ್ ಮುಂಚೆನೆ ಇಲ್ಲಿಂದ ಹೊರಟೋಗು ಪಾರ್ವತಿ. ಹತ್ರ ಬರ್ಬೇಡ. ಇಲ್ಲಿ ಯಾರಿಗೂ ನಾನು ಅತ್ತೇನೂ ಅಲ್ಲ, ಅಮ್ಮನೂ ಅಲ್ಲ. ಯಾರು ನನ್ನ ಮಕ್ಕಳು ಅಲ್ಲ. ಹೊಲಸುಗಳು, ನೀವೆಲ್ಲ ಹೊಲಸುಗಳು. ನಿನಗೆ ಸಂಬಂಧಪಟ್ಟವನ ಜೊತೆ ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಬನ್ರಿ. ನೋಡಿದ್ರೇನ್ರಿ, ಸುನಾಮಿ ಸುಂಟ್ರು ಗಾಳಿನ ನಿಲ್ಸೋದು ಹೇಗೆ ಅನ್ನೋದರ ನಿದರ್ಶನ ಇದು. ಜಸ್ಟ್ ಮಿಸ್ಸು. ಇಲ್ಲದೆ ಹೋಗಿದ್ದಿದ್ರೆ ಲೈಲಾ ಮಜ್ನು, ಸಲೀಂ ಅನಾರ್ಕಲಿ ಕತೆ ನಮ್ಮ ಅರಸನ ಕೋಟೆಲೇ ನಡೆದ್ಬಿಟ್ಟಿರೋದು. ಈ ಕೋಟೆಗೆ ಅಖಿಲಕ್ಕನೇ ದೇವ್ರು ಅಂತ ಹೇಳ್ತಾರೆ. ನಿಜ ಹೇಳಿ, ಈಗ ನಾನು ತಾನೇ ದೇವ್ರು. ಐ ಆಮ್ ಗಾಡ್ ಇಸ್ ಗ್ರೇಟ್. ಹುಸ್ಸಪ್ಪ, ಎಷ್ಟು ಕೆಲಸ ಮಾಡಿದೆ. ಗಣಿ, ನನ್ನ ಮಗನಾಗಿ ನನಗೊಂದು ಮಾತು ಕೊಡ್ತೀಯಾ? ಹೇಳಪ್ಪ, ಏನ್ ಮಾಡ್ಬೇಕು? ಈ ಬದುಕು ಆ ಭಗವಂತ ಕೊಟ್ಟಿರೋ ಭಿಕ್ಷೆ. ಅದನ್ನ ಅಂಗೈ ಚಾಚಿ ನಾವು ಜೋಪಾನ ಮಾಡ್ಕೋಬೇಕೆ ಹೊರತು ಬೇಜವಾಬ್ದಾರಿಯಿಂದ ಕೈ ಚೆಲ್ಲಬಾರ್ದು. ನಂಬಿಕೆ ಗಳಿಸೋದು ಸುಲಭ ಗಣಿ, ಆದ್ರೆ ಅದನ್ನ ಗಟ್ಟಿ ಮಾಡ್ಕೊಂಡು ಕಾಪಾಡ್ಕೊಳ್ಳೋದು ಸುಲಭ ಅಲ್ಲ. ಒಂದು ತಪ್ಪನ್ನ ಮಾಡಿದ್ರೆ ಸಹಿಸ್ಕೋಬಹುದು, ಆದ್ರೆ ಪದೇ ಪದೇ ಅದೇ ತಪ್ಪನ್ನ ಮಾಡಿದ್ರೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ. ನಾನೇನಪ್ಪ ಮಾಡಿದೆ? ನೀನೇನು ಮಾಡಿಲ್ಲ ಮಗನೇ, ಆದ್ರೆ ತಪ್ಪು ಮಾಡೋ ಸಂಘ ಮಾಡಿರ್ತೀಯ. ಜೋಪಾನ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಷ್ಟೇ. ಸುಳ್ಳು ಹೇಳೋದಕ್ಕೆ ಬುದ್ಧಿ ಸಾಕು, ಆದ್ರೆ ಸತ್ಯವಾಗಿ ನಡೆಯೋದಕ್ಕೆ ಗುಂಡಿಗೆ ಬೇಕು. ಹೇಡಿಗಳ ಹಾಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಹೊರಳಾಡೋದಕ್ಕಿಂತ ಸತ್ಯದ ದಾರಿಯಲ್ಲಿ ನಡೆದು ಸೈ ಅನ್ನಿಸ್ಕೋಬೇಕು ಗಣಿ. ಬೇರೆಯವರು ಮೋಸ ಮಾಡೋ ಗುಂಗಲ್ಲಿ ನಮಗೆ ನಾವೇ ಮೋಸ ಮಾಡಿಕೊಂಡು ನಮ್ಮ ಅಸ್ತಿತ್ವನೇ ಅಡ ಇಟ್ಬಿಟ್ಟಿರ್ತೀವಿ ಅನ್ನೋದನ್ನ ಮರಿಬಾರ್ದು. ಮನಸ್ಸನ್ನ ಮಾಡ್ಕೋಬಾರ್ದು ಮಗನೇ. ಹಾಗೆ ಮಾಡಿದ್ರೆ ನಾವು ಬೇರೆಯವ್ರ ಪಾಲಿಗೆ ಇದ್ರೂ ಸತ್ತ ಹಾಗೆ. ಅಪ್ಪ, ನೀನ್ ತುಂಬಾ ದೊಡ್ಡ ಮಾತಾಡ್ತಿದ್ಯಾ. ಈ ಮಾತುಗಳು ಅರ್ಥ ಆಗ್ಬೇಕು ಅಂದ್ರೆ ಅನುಭವ ಹೆಚ್ಚಿರ್ಬೇಕು. ಯಾರಿಗೆ ಅನುಭವ ಹೆಚ್ಚಿದೆಯೋ ಅವ್ರಿಗೆ ಅರ್ಥ ಆಗಿರುತ್ತೆ ಬಿಡು. ಕೆಲವರು ಇಲ್ಲಿರೋ ಗೋಡೆಗಳು ಹಾಗೆ, ಜೀವ ಇಲ್ಲ, ಇದ್ರೂ ಸತ್ತಾಗಿರ್ತಾರೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಪ್ಪ? ನನ್ನ ಬಗ್ಗೆನೇ ಗಣಿ. ಅಪ್ಪ ಮಾತಾಡ್ತಿರೋದು ನನ್ನ ಬಗ್ಗೆನೇ.
ಎಲ್ಲ ಮಾತುಗಳನ್ನು ನನಗೆ ನೇರವಾಗಿ ಹೇಳ್ಬೋದಿತ್ತಲ್ವಾ? ನಾನಂದ್ರೆ ಅಷ್ಟೊಂದು ಅಸಹ್ಯನ? ಈ ನಿನ್ ಮಗಳು ನಿನ್ ಪಾಲಕ್ ಪಾಪಿ ಆಗೋದ್ಲ? ಕೆಲವು ತಪ್ಪುಗಳಿಗೆ ಕಾರಣಗಳಿರುತ್ತವೆ. ಆ ಕಾರಣಗಳಿಗೆ ವಿವರಣೆ ಕೊಡೋದು ಕಷ್ಟ ಆಗುತ್ತಪ್ಪ. ಜೊತೆಲಿರೋರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಹೋದಾಗ ಕಂಗಾಲಾಗಿ ದಾರಿಲ್ ಕತ್ಲು ಕವಿಯತ್ತೆ. ಯಾವ ನಡತೆಗೂ ಸಮಜಾಯಿಷಿ ಬೇಕಿಲ್ಲ. ಹೇಸಿಗೆ ಕೃತ್ಯಕ್ಕೆ ಕಾರಣ ಕೇಳಲ್ಲ. ಸುಳ್ಳಿನ ಕಂತೆಗಳಿಗೆ ಸಬೂ ಬೇಕಿಲ್ಲ ಅಂತ ಹೇಳ್ಬಿಡು ಗಣಿ. ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದಕ್ಕೂ ಕಣ್ಣಲ್ಲಿ ಕಣ್ಣಿಟ್ಟು ಚರ್ಚೆ ಮಾಡೋದಕ್ಕೂ ಮನುಷ್ಯರು ಥರ ವರ್ತಿಸ್ಬೇಕು. ಜೀವನೇ ಇಲ್ದಿರೋ ಯಾವ ವಸ್ತುಗಳ ಜೊತೆನೂ ನಾವು ಪ್ರೀತಿ ಪ್ರೇಮ ಅಂತ ಮಾತಾಡೋಕ್ಕಾಗೋದಿಲ್ಲ. ಇನ್ನು ಮುಂದೆ ಆ ತಪ್ಪನ್ನು ನಾನು ಮಾಡೋದಿಲ್ಲ. ಬಾಳು ಬಿದ್ದು ಗೋಡೆನ ಉಳಿಸ್ಬೇಕು, ಇಲ್ಲ ಜೀರ್ಣೋದ್ಧಾರ ಮಾಡಿ ಕಟ್ಟಿ ನಿಲ್ಲಿಸ್ಬೇಕು. ಮಾತಿನಿಂದ ಬಗೆಹರಿಸಕ್ಕಾಗದೇ ಇರೋದನ್ನ ನಾಳೆ ನನ್ನ ನಿರ್ಧಾರಗಳಿಂದ ಸರಿಪಡಿಸ್ತೀನಿ. ಪ್ರಶ್ನೆ ಕೇಳೋ ಹಕ್ಕು ಯಾರಿಗೂ ಇಲ್ಲ, ಉತ್ತರ ಕೊಡೋ ದರ್ದು ನನಗೂ ಇಲ್ಲ. ಲೇ ಅಕ್ಕ, ಸಮಾಧಾನ ಮಾಡ್ಕೊಳೆ. ಅಪ್ಪನ ಪಾಲಕ್ ನಾನು ಸತ್ತೋದ್ನ ಗಣಿ. ಅಕ್ಕ, ಹಾಗೆಲ್ಲ ಮಾತಾಡ್ಬಿಡ್ವೆ, ನನಗೆ ತುಂಬಾ ಬೇಜಾರಾಗುತ್ತೆ. ನಾನು ಏಟ್ ಹಾಕಿದ್ರೆ ತಡ್ಕೋಬೋದಿತ್ತು ಗಣಿ. ಆದ್ರೆ ಇದ್ದು ಇಲ್ದೇ ಇರೋ ರೀತಿ ವರ್ತಿಸಿದಾಗ ಆ ನರಕ ಯಾತನೆ ಅನುಭವಿಸೋ ಶಕ್ತಿ ನನ್ನಲ್ಲಿಲ್ಲ. ಅಕ್ಕ, ನಿನ್ಗೊಂದು ಸತ್ಯ ಹೇಳ. ಅಕ್ಕ, ಅಖಿಲಮ್ಮವ್ರ ಮುಂದೆ ನೀನ್ ಸುಳ್ಳು ಹೇಳ್ದೆ ತಾನೆ? ನಿನಗೆ ಯಾಕೆ ಹಾಗೆ ಅನಿಸ್ತಿದೆ? ಅಕ್ಕ, ನೀನ್ ಹಾಗೆಲ್ಲ ತಪ್ಪು ಮಾಡೋಳಲ್ಲ ಅಂತ ನನಗೆ ಗೊತ್ತು. ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅಂದ್ರೆ ಏನ್ ಬೇಕೋ ಮಾಡೋದಕ್ಕೆ ತಯಾರಾಗಿರೋಳು ನೀನು. ಮದುವೆ ಬಗ್ಗೆ ಸಾವಿರಾರು ಕನ್ಸುಗಳನ್ನ ಕಟ್ಕೊಂಡವಳು ನೀನು. ಅಂಥದ್ರಲ್ಲಿ ನಿನ್ ಮದುವೆ ಮುರಿಯೋಕೆ ನೀನೇ ಕಾರಣ ಆಗ್ತೇನೆ ಅಕ್ಕ. ಚಿಕ್ಕ ವಯಸ್ಸಿಂದ ನೀನು ನನ್ನ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಬೆಳೆಸಿದ್ಯಾ. ಯಾವ ತಾಯಿ ಆದರೂ ತಪ್ಪು ಮಾಡ್ತಾಳೆ ಹೇಳು? ನನ್ನ ಮೇಲೆ ಆಣೆ ಮಾಡಿ ಹೇಳಕ್ಕ, ನಿಜವಾಗ್ಲೂ ನಡೆದಿರೋದೇನು?